ಎಂತ ಅಂದ ನನ್ಗೆ ಮೊದಲೇ ಪರಿಚಯ ಆಗಿದ್ರೆ ನಾನು ಆ ಹುಚ್ಚು ರಾಜಲಕ್ಷ್ಮಿನ ಇಷ್ಟ ಪಡ್ತಾನೆ ಇರ್ಲಿಲ್ಲ ಅಲ್ವಾ. ಅವಳ ಜೊತೆ ಮದ್ವೆಗೆ ನಾನು ಒಪ್ಕೋತಾನೆ ಇರ್ಲಿಲ್ಲ. ಅಸ್ಮಿತಾ ಇನ್ಫ್ಲೂಯೆನ್ಸ್ ಇಂದ ಅಲ್ಲ, ದುಡ್ಡಿಂದ ಅಲ್ಲ, ಕೇವಲ ತನ್ನ ಟ್ಯಾಲೆಂಟ್ ಇಂದಾನೆ ಸೆಲೆಕ್ಟ್ ಆಗಿದ್ದಾಳೆ. ಅಸ್ಮಿತಾ ರಾಜಲಕ್ಷ್ಮಿಗಿಂತ ದೊಡ್ಡ ಪ್ಲೇಯರ್. ಕಾಲ್ ಕಟ್ ಮಾಡಿದ್ರೆ ಮತ್ತೆ ಯಾಕೆ ಮಾಡ್ತಿದ್ಯಾ? ಕಾಲ್ ಕಟ್ ಮಾಡಿದ್ರೆ ನಾನು ಹೇಳ್ಬೇಕು ಅಂತಿರೋ ನಿಜ ನನ್ನಲ್ಲೇ ಉಳ್ಕೊಳತ್ತಲ್ವಾ ರಾಜಲಕ್ಷ್ಮಿ. ನೀನು ಪಿಕ್ ಮಾಡಿದ್ರೆ ತಾನೇ ನಿನಗೆ ಗೊತ್ತಾಗೋದು. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದೆ. ಇನ್ನು ಏನ್ ನಿಜ ಹೇಳ್ಬೇಕು ನೀನು? ನನಗೆ ಇನ್ಯಾವ ನಿಜಾನು ಕೇಳಕ್ ಇಷ್ಟ ಇಲ್ಲ. ನನ್ನ ನೀನ್ ಬಿಟ್ಬಿಡು. ಸಾರಿ ರಾಜಲಕ್ಷ್ಮಿ, ನೀನು ಹೀಗ್ ಬೇಜಾರ್ ಮಾಡ್ಕೊಂಡಿರೋದಿಕ್ಕೆ ನಾನೇ ಕಾರಣ ಅಂತ ನನಗೆ ಗೊತ್ತು. ನಾನು ಒಪ್ಕೋತಾ ಇದ್ದೀನಿ. ಆದ್ರೆ ಇನ್ಮೇಲೆ ಗೊತ್ತಿದ್ರು ಕೂಡ ಯಾವ ತಪ್ಪು ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ನನ್ನಿಂದ ಯಾರಿಗೂ ಬೇಜಾರಾಗಬಾರ್ದು, ಮುಖ್ಯವಾಗಿ ನೀನ್ ಬೇಜಾರ್ ಮಾಡ್ಕೋಬಾರ್ದು. ನಿನ್ಗೆ ನಿಜ ಹೇಳೋಣ ಅಂತ ಕಾಲ್ ಮಾಡಿದೆ. ಏನಾ ನಿಜ? ಫೋನಲ್ಲಿ ಆಗಲ್ಲ, ಮೀಟ್ ಮಾಡ್ಲಾ? ಕಾಲೇಜ್ ಗ್ರೌಂಡ್ ಹತ್ರ ಬಾ. ನಾನ್ ಬರಲ್ಲ. ಆ ಗ್ರೌಂಡ್ಗಂತೂ ಮೊದ್ಲೇ ಬರಲ್ಲ. ಹಾಗೆ ಹೇಳ್ಬೇಡ ರಾಜಲಕ್ಷ್ಮಿ. ಬರ್ದೇ ಇದ್ರೆ ಲಾಸ್ ಆಗೋದು ನಿನ್ಗೆ. ಇದು ನಿನ್ ಜೀವನಕ್ಕೆ ಸಂಬಂಧಪಟ್ಟಿರೋ ನಿಜ. ನಿನ್ ಜೀವನ ನಾಶ ಆಗದಿರೋ ತರ ಕಾಪಾಡೋಂತ ನಿಜ. ಅರ್ಥ ಮಾಡ್ಕೋ ರಾಜಲಕ್ಷ್ಮಿ. ಬೇಗ ಗ್ರೌಂಡ್ ಹತ್ರ ಬಾ. ಹಲೋ, ರಾಮಾಪುರದಿಂದ ಪಕ್ಕದ ಊರ್ವರೆಗೂ ಎಲ್ಲಾ ಕಡೆನೂ ಬಿಡದೆ ಹುಡುಕಿದ್ವಿ ಯಜಮಾನ್ರೆ. ಎಲ್ಲೂ ಅವ್ರ ಪತ್ತೆನೇ ಸಿಗ್ಲಿಲ್ಲ. ಅದೇನಂದ್ರೆ ಕಿಶೋರ್ ಅವ್ರು ಬಿದ್ದ ಜಾಗದಲ್ಲಿ ಆಳ ಜಾಸ್ತಿ ಇದೆ ಯಜಮಾನ್ರೆ. ಒಂದ್ 8 ವರ್ಷಗಳ ಹಿಂದೆ ಅಲ್ಲಿ ಬಿದ್ದಂತ ವ್ಯಕ್ತಿ ಬೆಳಿಗ್ಗೆ ಅಷ್ಟರಲ್ಲಿ ಶವವಾಗಿ ತೇಲ್ತಾ ಇದ್ರು. ಆದ್ರೆ ಕಿಶೋರ್ ಯಜಮಾನ್ರ ವಿಷಯದಲ್ಲಿ ಆತರ ಏನೂ ಆಗಿಲ್ಲ. ಅದೇ ಏನು ಅಂತ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ನದಿಲಿ ಯಾರೇ ಬಿದ್ರು, ಅವ್ರ ಪತ್ತೆ ಸಿಗದೆ ಹೋದ್ರು, ಶವ ಆಗಿ ಕೊಚ್ಕೊಂಡು ಹೋದ್ರು, ಕೊನೆಗೆ ಅಗ್ರಹಾರದ ಹತ್ರ ಇರೋ ಕಟ್ಟೆ ಹತ್ರನಾದ್ರೂ ಸಿಗ್ಬೇಕು ಯಜಮಾನ್ರೆ. ಅಲ್ಲೂ ಕೂಡ ಅವ್ರ ಪತ್ತೆ ಸಿಗ್ಲಿಲ್ಲ. ಅದೇ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಏನೂ ಆಗ್ಲಿಲ್ಲ. ಬರಿಗೈಯಲ್ಲಿ ಬಂದು ಹೇಳ್ತಾ ಇರೋದಕ್ಕೆ ಕ್ಷಮಿಸಿ ಯಜಮಾನ್ರೆ.
ಕಷ್ಟಪಟ್ಟು ಹುಡುಕಿದ್ದೀರಾ, ಕಾಣಿಸ್ಲಿಲ್ಲ ಅಂದ್ರೆ ನೀವು ಮಾತ್ರ ಏನ್ ಮಾಡಕ್ಕಾಗತ್ತೆ? ಜಾನಕಿ, ತಗೊಳ್ಳಿ ಇದನ್ನ. ಬೇಡ ಯಜಮಾನ್ರೆ, ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನ ಹತ್ರ ಕರೆದು ಊಟ ಹಾಕ್ದವ್ರು. ನಿಮ್ ಕಡೆಯವ್ರನ್ನ ಹುಡುಕ್ಬೇಕಂತ ಆ ಉದ್ದೇಶ ಇಟ್ಕೊಂಡ್ ಬಂದವರು. ದುಡ್ಡು ಬೇಡ ನಮ್ಗೆ. ನಮಸ್ಕಾರ ರಾಜಾರಾಮ್ ಅವರೇ. ನಮಸ್ಕಾರ ಶ್ರೀನಿವಾಸಾಚಾರಿ. ವ್ಯಾಪಾರ ಹೇಗಿದೆ? ನಿಮ್ ಕೈಯಲ್ಲಿ ಓಪನ್ ಮಾಡಿಸಿದ್ವಲ್ಲ, ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ. ಯಜಮಾನ್ರೆ, ಜಾನಕಮ್ಮವ್ರ ಮನೇಲಿ ಇಲ್ವಾ? ಆ, ಒಳಗಿದ್ದಾರೆ ಅನ್ಸುತ್ತೆ. ದುಡ್ಡೇನಾದ್ರೂ ಬೇಕಿತ್ತ? ಅಯ್ಯೋ, ಮೊದ್ಲೇ ಕೊಟ್ಟಿದ್ದಾರೆ. ರಾಜಲಕ್ಷ್ಮಿ ಅವ್ರ ಮದ್ವೆ ಒಡವೆಗಳಿಗೆ ಪಾಲಿಶ್ ಮಾಡ್ಸೋಕ್ ಕೊಟ್ಟಿದ್ರು. ಪಾಲಿಶ್ ಹಾಕಿ ತಗೊಂಡ್ ಬಂದಿದ್ದೀನಿ. ಇದನ್ ಕೊಡಕ್ ಬಂದೆ ಯಜಮಾನ್ರೆ. ಸರಿ, ಒಳ್ಳೇದು. ನಾನು ಕೊಡ್ತೀನಿ ಬಿಡಿ, ನೀವು ಹೋಗಿ. ನಾನಿನ್ ಬರ್ತೀನಿ. ಜಾನಕಿ, ಏನ್ರಿ? ರಾಜಿಯಲ್ಲಿ ರಾಜಿ ಒಳಗಡೆ ರೂಮಲ್ಲಿ ಇದ್ದಾಳೆ. ಏನ್ರಿ ಇದು? ನಮ್ ರಾಜಿ ಒಡವೆ ಅಂತೆ ಜಾನಕಿ.